ಹುಬ್ಬಳ್ಳಿಯ ಕಿಮ್ಸ್ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಸ್ಟೈಫಂಡ್ ಹೈಕ್ ಸಲುವಾಗಿ ಪ್ರತಿಭಟನೆ. ಹೌದು ವೀಕ್ಷಕರೇ, ಇಂದು ಹುಬ್ಬಳ್ಳಿಯ ಕಿಮ್ಸ್ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಸ್ಟೈಫಂಡ್ ಹೈಕ್ ಸಲುವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ಪ್ರತಿಭಟನೆಯನ್ನ ಸುಮಾರು 11 ಗಂಟೆಯಿಂದ ಮಧ್ಯಾಹ್ನ 2:30ರವರೆಗೆ ನಡೆಸಲಾಯಿತು. ಕಿಮ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಆಡಳಿತವು ವಿದ್ಯಾರ್ಥಿ ವೇತನದಲ್ಲಿ ಗಣನೀಯ ಏರಿಕೆಯ ಹೋರಾಟವನ್ನು ಮುಂದುವರೆಸಿದ್ರು. ಕಿಮ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಆಡಳಿತವು ವಿದ್ಯಾರ್ಥಿ ವೇತನದಲ್ಲಿ ಗಣನೀಯ ಏರಿಕೆಯ ಹೋರಾಟದಲ್ಲಿ ಮುಂದುವರೆಸಿದರು. ಸ್ಟೈಫಂಡ್ ಹೆಚ್ಚಳವು ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನ ನೀಡುತ್ತದೆ. ಕಿಮ್ಸ್ ವೈದ್ಯಕೀಯ ಕಾಲೇಜಿನ ಈ ಕ್ರಮವನ್ನ ಇತರ ಸಂಸ್ಥೆಗಳು ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ಇದು ಪ್ರದೇಶದಾದ್ಯಂತ ಇದೇ ರೀತಿಯ ಕ್ರಮಗಳಿಗೆ ಪೂರ್ವ ನಿರ್ದೇಶನಗಳನ್ನು ಹೊಂದಿರುತ್ತದೆ ಎಂದು ಹಲವರು ಆಶಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣದ ವೆಚ್ಚವು ಹೆಚ್ಚುತ್ತಲೇ ಇರುವುದರಿಂದ ಮಹತ್ವಾಕಾಂಕ್ಷಿ ವೈದ್ಯರು ತಮ್ಮ ತರಬೇತಿಯನ್ನು ಅನಗತ್ಯ ಆರ್ಥಿಕ ಹೊರೆಯಿಲ್ಲದೆ ಪೂರ್ಣಗೊಳಿಸಬಹುದು ಎಂದು ಖಚಿತಪಡಿಸಿಕೊಳ್ಳುವಲ್ಲಿ ಸ್ಟೈಫಂಡ್ಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಮಂಜಿಲ್ ಶಾ ಗೋಕುಲ್ ಜೊತೆ ನದೀಮ್ ಮುಲ್ಲಾ, ಜೀವನದ ನೆರಳು ನ್ಯೂಸ್, ಹುಬ್ಬಳ್ಳಿ. ನಮಸ್ತೆ. ನಮಸ್ತೆ. ಇದು ನಾವು ಇಲ್ಲಿ ಕರ್ನಾಟಕ ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ನ ಅಂಗವಾಗಿ ಕಿಮ್ಸ್ ಬ್ರಾಂಚ್ನಲ್ಲಿ ಇದೊಂದು ಸ್ಟ್ರೈಕ್ನ ಇಟ್ಕೊಂಡಿದ್ದೀವಿ. ಇದು ಸ್ಟ್ರೈಕ್ನ 7ನೇ ದಿನ ನಮ್ಮದು. ಏನಂತಂದರೆ, ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ 7 ದಿನದಿಂದ ಸ್ಟ್ರೈಕ್ ಮಾಡ್ತಿದ್ದೀವಿ ನಾವು. ರಾಜ್ಯಾದ್ಯಂತ ಎಲ್ಲ ಗೌರ್ಮೆಂಟ್ ಕಾಲೇಜಸಲ್ಲಿ ಹೀಗೆ ನಾವು ಸ್ಟ್ರೈಕ್ ಮಾಡ್ತಿದ್ದೀವಿ. ಅದಕ್ಕಾಗಿ ನನಗೆ ಮೊದಲಾಗಿ ಜನತೆಯಲ್ಲಿ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಇದು 1 ವರ್ಷದಿಂದ ನಾವು ಸರ್ಕಾರಕ್ಕೆ ಗಮನಕ್ಕೆ ತಗೊಂಡ್ಬರ್ತಾ ಇದ್ದೀವಿ. ನಾವು ವೈದ್ಯರಿಗೆ ಸರಿಯಾದ ಸುರಕ್ಷತೆ ಇಲ್ಲ, ವೈದ್ಯರ ಸಂಬಳ ಸರಿ ಇಲ್ಲ, ವೈದ್ಯರ ಸಂಬಳ ಬೇರೆ ರಾಜ್ಯದಷ್ಟಿಲ್ಲ, ಹಾಗೆ ವೈದ್ಯರಿಗೆ ಪ್ರೊಟೆಕ್ಷನ್ಗಾಗಿ ಒಂದು ನ್ಯಾಯ ಇಲ್ಲ, ಕರೆಕ್ಟಾಗಿರೋ ಒಂದು ನಿಯಮ ಇಲ್ಲ, ಒಂದು ಲಾ ಮಾಡಬೇಕು, ಎನ್ಫೋರ್ಸ್ ಮಾಡಬೇಕು ಅಂತ. ಅದು ಯಾವುದನ್ನೂ ಸರ್ಕಾರ ಯಾಕೋ ಜಾಣಕ್ಕೆ ಹೊಡೆ ತೋರಿಸ್ತಾ ಇದೆ. ನಮ್ಮ ಏನೇ ಬೇಡಿಕೆ ಇದ್ರೂ ಅದನ್ನೇನು ಪೂರೈಸಿಲ್ಲ ಇದುವರೆಗೂ. ಹಾಗಾಗಿ ನಾವು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಿನ್ನೆ ಚೆನ್ನಮ್ಮ ಸರ್ಕಲಲ್ಲಿ ಚಹಾ ಮಾರಿ ನಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ವಿ. ಇವತ್ತು ಬೈಕ್ ರ್ಯಾಲಿ ಮಾಡಿ ಗೌರ್ಮೆಂಟ್ಗೆ ಒಂದು ಸ್ಟ್ರಾಂಗ್ ಮೆಸೇಜ್ನ ಕೊಡಲಿಕ್ಕೋಸ್ಕರ ಇಲ್ಲಿ ನೆರೆದಿದ್ದೇವೆ. ಇದು ಏನು ಸಮಸ್ಯೆ ಏನಾಗಿದೆ ಅಂತಂದರೆ, 2016, 2020, 2024 ಪ್ರತಿ 4 ವರ್ಷಕ್ಕೊಮ್ಮೆ ನಮ್ಮ ಸಂಬಳ ಜಾಸ್ತಿ ಮಾಡಿ ಅಂತ ನಾವು ಸರ್ಕಾರದಲ್ಲಿ ಸ್ಟ್ರೈಕ್ ಮಾಡಿ ಕೇಳ್ಕೊಬೇಕಾಗ್ತದೆ. ಯಾಕಂದರೆ ಸಾಮಾನ್ಯವಾಗಿ ಸಂಬಳ ಜಾಸ್ತಿ ಮಾಡೋದು ಸರ್ಕಾರದ ಕೆಲಸ ಪ್ರತಿ ವರ್ಷ. ಯಾಕಂದರೆ ಉದ್ಯೋಗದಲ್ಲಿರೋರಿಗೆ. ಆದರೆ ಈ ಸರ್ಕಾರ ನಿರುದ್ಯೋಗಿಗಳಿಗೆ ದುಡ್ಡು ಕೊಡೋಕೆ ಬಹಳ ಇಷ್ಟಪಡುತ್ತೆ. ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ, ದಿನ 7 ಗಂಟೆಯಿಂದ 10-12 ಗಂಟೆ ತನಕ ಜೂನಿಯರ್ ಡಾಕ್ಟರ್ಸ್ ನಾವು ಕೆಲಸ ಮಾಡ್ತೀವಿ. ನಮಗೆ ಅವ್ರಿಗೆ ಸಂಬಳ ಕೊಡೋಕೆ ಇಷ್ಟ ಇಲ್ಲ. ನಮಗೆ ಸ್ಯಾಲ್ರಿ ಕರೆಕ್ಟಾಗಿರೋ ಸ್ಯಾಲ್ರಿ ಕೊಡೋಕೆ ಇಷ್ಟ ಇಲ್ಲ. ನಮ್ಮ ಕರ್ನಾಟಕದಲ್ಲಿ 45,000 ಇದೆ ಸ್ಯಾಲ್ರಿ ತಿಂಗಳಿಗೆ, ದೆಹಲಿಯಲ್ಲಿ 90,000 ಇದೆ. ಇದೇ ನಮ್ಮ ರಾಜ್ಯದಲ್ಲೇ ಇರೋ ನಿಮ್ಹಾನ್ಸ್ನಲ್ಲಿ 1 ಲಕ್ಷ ಸಂಬಳ ಇದೆ ಒಂದು ತಿಂಗಳಿಗೆ. ಅದೇ ಫೀಸ್ ನೋಡಿದ್ರೆ 10,000. ಇಲ್ಲಿ ಇವ್ರು ಫೀಸ್ ಅಂತ ಇಸ್ಕೊಳ್ಳೋದು 1,20,000, ಸಂಬಳ ಅನ್ಕೊಳ್ಳೋದು 45,000. ಹೀಗೆ ಬಹಳ ತಾರತಮ್ಯ ಮಾಡ್ತಾ ಇದೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇದೆ. ಇದು ಹಿಂಗೆ ಮುಂದೆ ನಡೆಯೋಕೆ ಸಾಧ್ಯ ಇಲ್ಲ. ಇದನ್ನ ನಾವು ಖಂಡಿಸ್ತೇವೆ. ಈಗಲೂ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಡಾಕ್ಟರ್ ಆದರ್ಶ ಅಂತ. ನಾನು ಇಲ್ಲಿ ಕರ್ನಾಟಕ ಜೂನಿಯರ್ ಡಾಕ್ಟರ್ಸ್ ಅಸೋಸಿಯೇಷನ್ ಅಲ್ಲಿ ಜನರಲ್ ಸೆಕ್ರೆಟರಿ. ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಯಾಕೆ ಹೋರಾಡ್ತಿದ್ದೀವಿ ಅಂತಂದರೆ, ಒಂದು ಯಾರಿಗೂ ಸೇಫ್ಟಿ ಇಲ್ಲ, ನಾರ್ಮಲ್ ಜನಕ್ಕೂ ಸೇಫ್ಟಿ ಇಲ್ಲ. ಅಟ್ಲೀಸ್ಟ್ ಡಾಕ್ಟರ್ಸ್ ಆಗಿ ನಾವು ಇಲ್ಲಿ ಬಂದ್ಬಿಟ್ಟು ಎಲ್ಲರಿಗೂ ನಮ್ಮ ಮನೆ ಮಠ ಬಿಟ್ಬಿಟ್ಟು ಜನಕ್ಕೆ ಸೇವೆ ಮಾಡೋಕ್ಕಂತ ಬಂದಿರ್ತೀವಿ. 24 ತಾಸು 36 ತಾಸು ಡ್ಯೂಟಿ ಮಾಡ್ತಿರ್ತೀವಿ. ಅಂಥ ಟೈಮಲ್ಲಿ ನಮ್ಮ ತಲೆಯಲ್ಲಿ ಸೇಫ್ಟಿ ಅನ್ನೋ ವಿಷಯ ಬರಬಾರ್ದು. ಯಾಕಂದರೆ ನಾವು ಜನಸೇವೆಗಷ್ಟೇ ಬಂದಿರೋದು. ಒಂದು ಸೇಫ್ಟಿ ಇಲ್ಲ, ಇನ್ನೊಂದು ನಮಗೆ ಸೇಫ್ಟಿನೂ ಇಲ್ಲ, ಮತ್ತು ಕೈಗೆ ನಾವು ಇಷ್ಟು ಕೆಲಸ ಮಾಡಿದ್ಮೇಲೆ ಕೈಗಾಗಷ್ಟು ಸಂಬಳನೂ ಬರ್ತಿಲ್ಲ. ನಾವು ಏನು ಕೇಳ್ಕೊತಿರೋದಂದರೆ, ಬೇರೆ ರಾಜ್ಯಗಳಲ್ಲಿ ಎಷ್ಟಿದೆ ಅಷ್ಟು ಅವರಷ್ಟೇ ಅವರಷ್ಟೇ ಕೆಲಸ ಮಾಡ್ತಿದ್ದೀವಿ, ಅವ್ರಿಗಿಂತ ಜಾಸ್ತಿ ಕೆಲಸ ಮಾಡ್ತಿದ್ದೀವಿ. ಆದರೆ ನಮಗೆ ಯಾಕೆ ಸಂಬಳ ಸಿಗ್ತಿಲ್ಲ ಕರೆಕ್ಟಾಗಿ? ಪ್ರತಿ ವರ್ಷ ಯಾಕೆ ನಾವು ಬಂದ್ಬಿಟ್ಟು ಕೇಳ್ಕೊಬೇಕಾಗಿ ಬರ್ತಿದೆ? ಆ ಬೀದಿಲಿ ಇಳಿದ್ಬಿಟ್ಟು ಯಾಕೆ ಕೇಳಬೇಕು? ನಮ್ಮ ಹಕ್ಕಲ್ವಾ ಇದು? ನಮ್ಮ ಹಕ್ಕಿಗೋಸ್ಕರ ಹೋರಾಡ್ತಿದ್ದೀವಿ ಅಷ್ಟೇ, ಆಗಲಿ ಏನೂ ಇಲ್ಲ. 8 ದಿನ ಆಯಿತು, ಇನ್ನೂ ಯಾರು ಬಂದ್ಬಿಟ್ಟು ಉತ್ತರ ಕೊಟ್ಟಿಲ್ಲ. ನಾವು ಎಲ್ಲ ಯಾರ್ಯಾರು ನಮಗೆ ಬೆಂಗಳೂರಲ್ಲೂ ಮೈಸೂರಲ್ಲೂ ಇಡೀ ರಾಜ್ಯದಲ್ಲಿ ನಾವು ಹೋರಾಡ್ತಿದ್ದೀವಿ. ಆದರೂ ಈಗೂ ಸರ್ಕಾರ ಬಂದ್ಬಿಟ್ಟು ನಮಗೇನು ಉತ್ತರ ಕೊಟ್ಟಿಲ್ಲ, ಏನು ಆಶ್ವಾಸನೆ ಕೊಟ್ಟಿಲ್ಲ. ನಾವು ಇನ್ನೂ ಇದೇ ಥರ ಮುಂದುವರೆದ್ರೆ ಯಾರಿಗೆ ಇದರಿಂದ ನಷ್ಟ ಆಗ್ತಿದೆ ಅಂತಂದರೆ ಸಾಮಾನ್ಯ ಜನಕ್ಕಷ್ಟೇ. ಯಾಕಂದರೆ ಅವರಿಗೆ ನಾರ್ಮಲ್ ಆಗಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯೋದು ಅವ್ರಿಗೆ ಏನು ನಷ್ಟ ಆಗ್ತಿದೆ ಅದು ಸರ್ಕಾರ ನೋಡಬೇಕು. ನಮ್ಮಿಂದ ಅವ್ರಿಗೆ ನಷ್ಟ ಆಗಬಾರ್ದು ಅಂತ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಸರ್ಕಾರ ನಮ್ಮ ಮಾತನ್ನು
ಕೇಳಿಸ್ಕೊಂಡು ನಾವು ಏನು ಕೇಳ್ಕೊತಿದೀವಿ ಅದನ್ನ ಕೇಳಿ ಮನವಿನ ಸಲ್ಲಿಸ್ಬೇಕಂದು ನಾವು ಕೇಳ್ಕೊತೀವಿ.